ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇವತ್ತಿಗೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿ 78 ವರ್ಷ ಆಯಿತು. ನಾವೆಲ್ಲ ಇವತ್ತು ಸ್ವಾತಂತ್ರ್ಯದಿಂದ ಇದ್ದೀವಿ ಅಂದರೆ ನಮ್ಮ ಪೂರ್ವಜರಿಗೆ ನಾವು ಯಾವಾಗಲೂ ನೆನೆಸ್ಕೊಳ್ಬೇಕು, ಅವರಿಗೊಂದು ಧನ್ಯವಾದ ಹೇಳಲೇಬೇಕು. ಈ ಸ್ವಾತಂತ್ರ್ಯ ಕೊಡ್ಸೋಕ್ಕೋಸ್ಕರ ಎಷ್ಟು ಜನ ಪ್ರಾಣ ಕಳ್ಕೊಂಡಿದ್ದಾರೆ, ಎಷ್ಟು ಜನ ಯಾವ ರೀತಿ ಕಷ್ಟ ಅನುಭವಿಸಿದ್ದಾರೆ, ಅದೆಲ್ಲ ಒಂದೊಂದು ಸತಿ ನಾವು ಕೇಳಿಸ್ಕೊಂಡಾಗ ನಮಗೆ ಒಂಥರ ಅಳು ಬರುತ್ತೆ. ಹಾಗಾಗಿ ಇವತ್ತು ಹೆಮ್ಮೆಯ ವಿಷಯ ಹೇಳಬೇಕು ಅಂದರೆ, ಯಾಕಂದರೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿ 78 ವರ್ಷ ಆಯಿತು. ನಾವು ಇಷ್ಟು ಎಲ್ಲರೂ ಖುಷಿಯಿಂದ ಇದ್ದೀವಿ ಅಂದರೆ ಅವರು ಮಾಡಿರೋ ತ್ಯಾಗದಿಂದ ನಾವೆಲ್ಲ ಇವತ್ತು ಇಷ್ಟು ಖುಷಿಯಾಗಿದ್ದೀವಿ, ಇಷ್ಟು ಆರಾಮಾಗಿದ್ದೀವಿ. ಹಾಗಾಗಿ ಅವರಿಗೊಂದು ಧನ್ಯವಾದ ಅಂತ ನನ್ನ ಕಡೆಯಿಂದ ಯಾವಾಗಲೂ ಇರುತ್ತೆ. ಮತ್ತು ನನಗೆ ಹೆಮ್ಮೆ ಕೂಡ ಇರುತ್ತೆ, ನಮ್ಮ ದೇಶದಲ್ಲಿ ಅದು ನಮ್ಮ ಭಾರತದಲ್ಲಿ ಇರೋದು ಆ ಖುಷಿ ಎಲ್ಲ ಕಡೆ ಅಷ್ಟು ಖುಷಿ ನನಗಿದೆ. ಜೈ ಹಿಂದ್, ವಂದೇ ಮಾತರಂ. ಥ್ಯಾಂಕ್ ಯು. ಮಕ್ಕಳಿಗೆ ನೋಡಿ ಸ್ಕೂಲಲ್ಲೂ ಸ್ವಾತಂತ್ರ್ಯ ದಿನಾಚರಣೆ ಇದು ಮಾಡ್ಕೊಂಡು ಬಂದಿದ್ದಾರೆ, ಫ್ಲಾಗ್ ಹಾರಿಸಿ ಬಂದಿದ್ದಾರೆ. ಆದರೆ ಇಲ್ಲೂ ಕೂಡ ಏನೋ ಫುಲ್ ಖುಷಿ ಜೋಶು, ಅವರಷ್ಟು ಜೋಶ್ ನಾವಿರ್ತೀವ. ಆದರೂ ಅವ್ರ ಖುಷಿ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ನನಗಂತೂ ಏನು ಖುಷಿ ಅಂದರೆ, ಇವತ್ತು ನಮ್ಮ ಅಪಾರ್ಟ್ಮೆಂಟಲ್ಲಿ ಫಸ್ಟ್ ಟೈಮ್ ಫ್ಲಾಗ್ ಹಾರಿಸ್ತಾ ಇರೋದಲ್ವಾ, ಅದೇ ಒಂದು ಖುಷಿ. ಯಾಕಂದರೆ ನಾವು ಸ್ಕೂಲ್ ಡೇಸಲ್ಲಿ ಇದ್ದಾಗ ನಾವು ಸ್ಕೂಲಿಗೆ ಹೋಗ್ಬಿಟ್ಟು ಹಾರಿಸಿ ಜನ ಬೇರೆ. ಜಾಯ್ चल यमुना गंगा उच्चल जरति तरंगा, कुछ बनाए काबे तब सुनाशिष माए, गाए तब लय गाता गण मंगलदायक जय है भारत भाग्य विधाता, जय भाग्य विधाता है, जय है, जय है, जय 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 है। बोलो भारत माता की जय, बोलो भारत माता की जय।
ಹಾಗೆ ಫ್ಲಾಗ್ ಹಾರಿಸಿದ್ವಿ. ಬಿಸಿಲಂತೂ ಇದ್ದಿಲ್ಲ, ಅಲ್ಲ ಬಿಸಿಲು ಸಿಕ್ಕಾಪಟ್ಟೆ ಇತ್ತು, ಗಾಳಿ ಇದ್ದಿಲ್ಲ. ಹಾಗೆ ಸ್ವೀಟ್ ಇಸ್ಕೊಂಡು ನಮ್ಮ ದೇಶಕ್ಕೊಂದು ಜೈ ಹೇಳ್ಕೊಂಡು ಬಂದ್ವಿ. ನಿಮ್ಮ ಖುಷಿ ಯಾವ ರೀತಿ ಯೂಸ್ ಮಾಡಿದ್ರಿ ನೀವೆಲ್ಲ, ನಿಮ್ಮ ಸ್ವಾತಂತ್ರ್ಯನ ಒಳ್ಳೆ ರೀತಿ ಯೂಸ್ ಮಾಡ್ಕೊಳ್ಳಿ. ನಮ್ಮ ದೇಶಕ್ಕೋಸ್ಕರ ನಾವು ಕೊಡೋದೇನು ಅಂದರೆ ನಮ್ಮ ಒಳ್ಳೆಯ ರೀತಿ, ಅದೊಂದೇ ನಮ್ಮ ದೇಶಕ್ಕೆ ನಾವು ಕೊಡ್ಬೋದು. ಮತ್ತೊಂದು ಬ್ಲಾಗ್ ಜೊತೆ ಮತ್ತೊಂದು ಸತಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.